ಗನ್ ತೋರಿಸಿ ಕೊಲೆ ಮಾಡೋಕೆ ಯತ್ನ ಆರೋಪ ಸದಾಶಿವನಗರ ಪೊಲೀಸರಿಂದ ಫೈಟರ್ ರವಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕಳೆದ ಬಾರಿ ನಾಗಮಂಗಲದಿಂದ ಚುನಾವಣೆಗೆ ಸ್ಪರ್ಧಿಸಿದ್ದ ರವಿ ಈ ಮೊದಲು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ಫೈಟರ್ ರವಿ ಕೊಲೆ ಯತ್ನ ಆರೋಪದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಗನ್ ತೋರಿಸಿ ಕೊಲೆಯ ಯತ್ನದ ಆರೋಪ ಸದಾಶಿವನಗರ ಪೊಲೀಸರಿಂದ ಫೈಟರ್ ರವಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕಳೆದ ಬಾರಿ ನಾಗಮಂಗಲದಿಂದ ಚುನಾವಣೆಗೆ ಸ್ಪರ್ಧಿಸಿದ್ದಂತ ರವಿ ಈ ಮೊದಲು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ಫೈಟರ್ ರವಿ ಕೊಲೆ ಯತ್ನ ಆರೋಪದಲ್ಲಿ ಅರೆಸ್ಟ್ ಮಾಡಲಾಗಿದೆ. ರಾಜಕೀಯ ಪಕ್ಷವನ್ನ ಸೇರಿದಾಗಲೇ ಬಿಜೆಪಿಗೆ ಸೇರ್ಪಡೆ ಅಂತ ಸುದ್ದಿ ಬಂದಾಗ್ಲೇ ಸಾಕಷ್ಟು ವಿರೋಧ ಇತ್ತು. ಇವ್ರ ಮೇಲೆ ಸಾಕಷ್ಟು ಕ್ರಿಮಿನಲ್ ಕೇಸಸ್ಗಳಿದೆ, ಇವರನ್ನು ಪಕ್ಷಕ್ಕೆ ಸೇರಿಸ್ಕೋಬೇಕಾ ಅಂತ ಕೆಲವರು ಪ್ರಶ್ನೆ ಆಗಿತ್ತು. ಅದಾದ್ಮೇಲೆ ನಾನು ಸ್ವತಂತ್ರವಾಗಿ ಎಲೆಕ್ಷನ್ಗೆ ನಿಲ್ತೀನಿ ಅಂತ ಪ್ರಯತ್ನ ಪಟ್ಟಿದ್ರು. ಇದೀಗ ಕೊಲೆ ಯತ್ನದ ಆರೋಪದಲ್ಲಿ ಅರೆಸ್ಟ್ ಮಾಡಲಾಗಿದೆ ಫೈಟರ್ ರವಿಯನ್ನು. ಯಾರು ಕೇಸ್ ಕೊಟ್ಟಿದ್ದು, ಯಾರ ಮೇಲೆ ಕೊಲೆ ಯತ್ನ ಆಗಿದೆ, ಏನು ಈ ಪ್ರಕರಣದ ಹಿನ್ನೆಲೆ ಏನು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಸದಾಶಿವನಗರ ಪೊಲೀಸರಿಂದ ಸದ್ಯಕ್ಕೆ ಫೈಟರ್ ರವಿಯನ್ನ ಅರೆಸ್ಟ್ ಮಾಡಲಾಗಿದೆ. ಎಲ್ಲ ಅರೆಸ್ಟ್ ಮಾಡಿದ್ದು, ಯಾರು ಕಂಪ್ಲೇಂಟ್ ಕೊಟ್ಟಿದ್ದು, ಯಾರ ಮೇಲೆ ಕೊಲೆಯ ಯತ್ನಕ್ಕೆ ಪ್ರಯತ್ನಿಸಲಾಗಿತ್ತು, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಗನ್ ತೋರಿಸಿ ಕೊಲೆ ಮಾಡೋಕೆ ಯತ್ನಿಸಲಾಗಿತ್ತು ಅನ್ನುವಂಥ ಒಂದು ಆರೋಪದ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಇದೀಗ ಅರೆಸ್ಟ್ ಮಾಡಲಾಗಿದೆ. ಫೈಟರ್ ರವಿಯನ್ನ ಅರೆಸ್ಟ್ ಮಾಡಿದ್ದಾರೆ ಸದಾಶಿವನಗರ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗಿದ್ರು, ಎಲೆಕ್ಷನ್ ಮುಗಿದ್ಮೇಲೆ ಸೈಲೆಂಟ್ ಆಗಿದ್ರು. ಎಲೆಕ್ಷನ್ ಮುಗಿದ್ಮೇಲೆ ಎಲ್ಲಿ ಹೋಗಿದ್ರು, ಏನು ಮಾಡ್ತಿದ್ರು ಮಾಹಿತಿ ಇಲ್ಲ. ಆದರೆ ಕಳೆದ ಚುನಾವಣೆಯಲ್ಲಿ ಸಿಕ್ಕಾಪಟ್ಟೆ ಸದ್ದು ಆಗಿತ್ತು, ಸುದ್ದಿಯೂ ಆಗಿತ್ತು. ರಾಜಕೀಯಕ್ಕೆ ಬರ್ತಿದ್ದಾರೆ ಅನ್ನುವಂಥ ಸುದ್ದಿಗೆ ಸಾಕಷ್ಟು ವೈರಲ್ ಆಗಿತ್ತು. ಯಾಕಂದರೆ ಆಲ್ರೆಡಿ ಅವ್ರ ಮೇಲೆ ಸಾಕಷ್ಟು ಕ್ರಿಮಿನಲ್ ಪ್ರಕರಣಗಳು ಇದ್ದವು. ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ಫೈಟರ್ ರವಿಯ ಹೆಸರು ಎಲ್ಲೂ ಕೇಳಿ ಬಂದಿರಲಿಲ್ಲ, ಕ್ಷೇತ್ರದಲ್ಲೂ ಕೂಡ ಸಂಚಾರ ಇರಲಿಲ್ಲ. ಈಗ ಕೊಲೆ ಯತ್ನ ಕೇಸ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಗನ್ನನ್ನು ತೋರಿಸಿ ಕೊಲೆಯ ಯತ್ನ ಅನ್ನುವಂಥ ಆರೋಪದ ಅಡಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದು, ಯಾರ ಕೊಲೆ ಯತ್ನಕ್ಕೆ ಪ್ರಯತ್ನ ಪಡಲಾಗಿತ್ತು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಕೇಸ್ ಹಿನ್ನೆಲೆಗೇನು? ನೀತಿ ಏನು, ಮಲ್ಲಿಕಾರ್ಜುನ್ ಅಲಿಯಾಸ್ ಫೈಟರ್ ಏನಂದ್ರೆ ಆತನ ಸದಾಶಿವನಗರ ಪೊಲೀಸರು ಬಂಧನವನ್ನು ಮಾಡಿರುವಂತದ್ದು. ಗನ್ ತೋರಿಸಿ ಕೊಲೆ ಯತ್ನ ಆರೋಪದಡಿಯಲ್ಲಿ ಒಂದು ಪ್ರಕರಣ ದಾಖಲಾಯಿತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಫೈಟರ್ ರವಿಯ ಬಂಧನ ಆಗಿರುವಂತದ್ದು. ಸೊ ಫೈಟರ್ ರವಿನ ಕಳೆದ ಬಾರಿ ನಾಗಮಂಗಲ ಏನಿದೆ ಅಲ್ಲಿಂದ ಚುನಾವಣೆ ಕೂಡ ಸ್ಪರ್ಧಿಸಿದ್ರು. ಸೊ ಬಿಜೆಪಿಯಲ್ಲೂ ಕೂಡ ಗುರುತಿಸಿಕೊಂಡಿದ್ದಂತ ಫೈಟರ್ ರವಿ ಹಿಂದೆ ಕೂಡ ಚುನಾವಣೆಗೆ ಬಂದಾಗ ಕೂಡ ಸಾಕಷ್ಟು ಸುದ್ದಿಯಲ್ಲಿ ಅವರು ಕೂಡ ಚಾಲ್ತಿಯಲ್ಲಿ ಇದ್ದಂತಹ ಮಾಜಿ ರೌಡಿ ಶೀಟರ್. ಸೊ ಇದೀಗ ಕೊಲೆ ಪ್ರಕರಣದ ಆರೋಪದ ಹಿನ್ನೆಲೆಯಲ್ಲಿ ಆತನ್ನ ಬಂಧಿಸಿರುವಂತದ್ದು. ಗನ್ನನ್ನ ತೋರಿಸಿ ಅವರಿಗೆ ಕೊಲೆ ಯತ್ನವನ್ನ ಬೆದರಿಕೆಯನ್ನ ಹಾಕಿದ್ರು, ಕೊಲೆ ಮಾಡ್ತೀನಿ ಅಂತ ಹೇಳಿ ಅವ್ರ ಮೇಲೆ ಒಂದು ದೂರು ದಾಖಲಾಗಿತ್ತು. ಆ ದೂರಿನ ಅನ್ವಯ ಸದ್ಯ ಪೊಲೀಸರು ಆತನ್ನ ಬಂಧಿಸಿದ್ದಾರೆ. ವಿಚಾರಣೆ ಬಳಿಕ ಯಾವ ಕಾರಣಕ್ಕಾಗಿ, ಯಾವ ಪ್ರಕರಣದಲ್ಲಿ, ಅಂದ್ರೆ ಹಣಕಾಸಿನ ವಿಚಾರವಾಗ, ರಿಯಲ್ ಎಸ್ಟೇಟ್ ವಿಚಾರವಾಗ, ಇಲ್ಲ ಬೇರೆ ಯಾವ ವಿಚಾರವಾಗಿ ಆತನಿಗೆ ಬೆದರಿಕೆಯನ್ನು ಹಾಕಿದ್ರು, ಇಬ್ಬರು ನಡುವೆ ನಡೆದಂತ ವ್ಯವಹಾರ ಏನಿತ್ತು, ಈ ಎಲ್ಲಾ ಅಂಶಗಳು ಹೊರಬರ್ಬೇಕಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.